ನಾಗರಾಜ್ ಮೇದಾರ್. ನಾಗರಾಜ್ ಸರ್, ನೀವು ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳಿ. ಇಲ್ಲಪ್ಪ, ಆಗಲ್ಲ. ನೀನು ರಾಣೆಬೆನ್ನೂರನೋ ನಾಗರಾಜ, ನೀನು ಬಾ ಕಾಂಗ್ರೆಸ್ಗೆ ಸೇರಿಕೆ, ಒಳ್ಳೆಯ ಬೆಳವಣಿಗೆ ಇದೆ. ಬಿಜೆಪಿಗೆ ಏನಿಲ್ಲ, ಮುಡುಗ ಅಡಗೋದು ಹೋಗ್ತದೆ. ಈಗ ಬಿಜೆಪಿ ದೇಶಾದ್ಯಂತ ಸೋಲ್ತದೆ, ಬೆಲೆ ಏರಿಕೆ ಆಗಿದಾವೆ. ಏನು ನಾಗರಾಜ, ನೀನು ನಮ್ಮ ಹುಡುಗಾಗಿ, ನೀನು ನಮ್ಮನಾಗಿ ಹಿಂಗೆ ನನಗೆ ಬುದ್ಧಿ ಹೇಳ್ತೀಯಲ್ಲ ಬಿಜೆಪಿಗೆ ಸೇರು ಅಂತ. ಹಾಂ, ನೀನು ನಮ್ಮನು, ನಮ್ಮ ತಮ್ಮ, ನೀನು ಉಕ್ಕಡಗಾತ್ರಿ, ನೀವು ಮೂಲ ಉಕ್ಕಡಗಾತ್ರಿ ಬರ್ಮಣ್ಣ, ಉಕ್ಕಡಗಾತ್ರಿ ಕರ್ಬಸಣ್ಣನ ಮಗ ನೀನು. ಉಕ್ಕಡಗಾತ್ರಿ ಮೇದಾರ್ ಮನೆ, ನಮ್ಮ ಮನೆ ಪಕ್ಕ ಪಕ್ಕ ಇದ್ವು. ಆ ಕರ್ಬಸವ ಅವರೆಲ್ಲ ನಮ್ಮ ಜೊತೆ ಬೆಳೆದಾರೆ. ನಿಮ್ಮ ಬರ್ಮಣ್ಣ ಅದನಲ್ಲ, ಬರ್ಮಣ್ಣ ಹುಲ್ಗಪ್ಪ ಎಲ್ಲ ನನ್ನ ತಮ್ಮರವರು, ಅಣ್ಣತಮ್ಮಳು ನಾವು. ನೀವು ಅಣ್ಣತಮ್ಮಳಾಗಿ ರಾಣೆಬೆನ್ನೂರು ಮೇದಾರ್, ನೀವು ನನಗೆ ಹಿಂಗೆ ಬಿಜೆಪಿ ಸೇರ್ಪಡೆ ಅಂತಂತೀನಿ. ನಿನ್ನ ಹಕ್ಕು, ನೀ ಬಿಜೆಪಿಗರು. ನಾನು ಬಿಜೆಪಿ ಬರೋದಲ್ಲಪ್ಪ. ನಾ ಬೇರೆ ಆದ್ರೆ ನನ್ನ ಭಾಷಣ ಏನೋ ಬೇರೆ ಇರ್ತೈತಿ. ಬಿಜೆಪಿಗೆ ನೋಡಪ್ಪ, ಆ ಕಡೆಗೆ ಬೇಡ. ನೀನು ನನ್ನ ತಮ್ಮ, ನಿನಗೆ ಅಗೌರವ ಆಗ್ತೈತಿ. ಇನ್ನೊಮ್ಮೆ ನನಗೆ ಬಿಜೆಪಿ ಸೇರು ಅಂತ ಹೇಳಕ್ಕೋಬೇಡ. ನನ್ನ ಹೆಣನೂ ಬರೋದಿಲ್ಲ ಅಲ್ಲಿ. ಸತ್ ಮೇಲೆ ಬೇಕಾದ್ರೆ ಹೆಣ ಒಯ್ರಿ ಅಂದ್ರೆ ಹೆಣನೂ ಒಯ್ಬೇಡಿ ಅಂತ ಪೊಲೀಸರಿಗೆ ಹೇಳಿ ಸಾಯ್ತೇನೆ, ಹೇಳಿದೆ ಬರೆದಿಟ್ಟಿರ್ತಾನೆ. ಬಿಜೆಪಿ ಸಂಬಂಧಪಟ್ಟ ಕೋಮುವಾದಿಗಳಿಗೆ ಸಂಬಂಧಪಟ್ಟ ಹತ್ರ ನನ್ನ ಹೆಣನೂ ಹೋಗಿ ಕೊಡೋದು. ಉಸಿರಾಡಿದ್ರೆ ಅದು ಕಾಂಗ್ರೆಸ್ನ ಉಸಿರಾಡ್ಬೇಕು, ಉಸಿರಾಡಿದ್ರೆ ಗಾಂಧೀಜಿ ಹಂಗೆ ಬದುಕಬೇಕು, ಉಸಿರಾಡಿದ್ರೆ ನೆಹರು ಹಂಗೆ ಬದುಕಬೇಕು, ಇಂದಿರಾ ಗಾಂಧಿ ಹಂಗೆ ಬಲಿದಾನ ಆಗಬೇಕು, ರಾಜೀವ್ ಗಾಂಧಿ ಹಂಗೆ ಬಲಿದಾನ ಆಗಬೇಕು, ಗಾಂಧೀಜಿ ಹಂಗೆ ಗುಂಡಿಗೆ ಆಹುತಿ ಆಗಬೇಕು. ಅದೇಂತದ ಬಿಜೆಪಿಗೆ ಒಂದು ನಾಯಿನೂ ಬಲಿದಾನ ಆಗಿಲ್ಲ ದೇಶಕ್ಕೆ. ಎಂಥ ಪಾರ್ಟಿ ಆಗಿದೆಯೋ, 74,000 ಬಂಗಾರ ಆಗೈತಿ, ಗ್ಯಾಸ್ ಸಿಲಿಂಡರ್ 1200 ಆಗೈತಿ, ಏನೇನೋ ಹೊತ್ಕೊಂಬರ್ತಾನೆ ಅಂದ, ಫಾರಿನಿಂದ ವಿದೇಶಿ ಹಣ ತಗೊಂಬರ್ತಾನೆ ಅಂದ. ಏನು ಇಲ್ಲೆಲ್ಲ ಸುಳ್ಳು ಉದ್ಯೋಗ ಸೃಷ್ಟಿ ಮಾಡ್ತಾನಂದ. ನಿಮ್ಮ ಅಣ್ಣತಮ್ಮಳಿಗೆ ಅವರಿಗೆ ಮೇದಾರ್ ಜನಕ್ಕೆ ಏನಾರ ನೌಕರಿ ಸಿಕ್ಕತ್ತನಪ್ಪ?